ಊರಿಗೆ ಏನು ಹೆಚ್ಚಿಗೆ ಏನ ತಿನ್ನಿ ఓకే
ಸಮಸ್ತ ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆ ಕರ್ನಾಟಕ ಎಲ್ಲರ ಮೇಲೆ ಇರಲಿ. ಎಲ್ಲ ರೈತರು, ಎಲ್ಲ ಬಿಸ್ನೆಸ್ ಮ್ಯಾನ್ಸ್ಗಳು ಎಲ್ಲ ಕೂಡ ಅಭಿವೃದ್ಧಿ ಆಗಲಿ, ದೇಶ ಅಭಿವೃದ್ಧಿ ಆಗಲಿ ಅಂತ ಕೂಡ ಆ ಚೌಡೇಶ್ವರಿ ತಾಯಿಯಲ್ಲಿ ನಾವೆಲ್ಲ ಕೂಡ ಬೇಡ್ಕೊಳ್ಳೋಣ. ಅದೇ ರೀತಿ ಪ್ರತಿ ವರ್ಷ ಸುಮಾರು 8 ವರ್ಷಗಳ ಕಾಲ ನಮ್ಮ ಚಲಪತಣ್ಣವರು ಇಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನ ನಮ್ಮ ಕೊತ್ತೂರು ಮಂಜಣ್ಣವರ ಸಹಕಾರದೊಂದಿಗೆ, ನಮ್ಮ ಕಾಂಗ್ರೆಸ್ ಮುಖಂಡರ ಸಹಕಾರದೊಂದಿಗೆ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಸುಮಾರು ವರ್ಷಗಳಿಂದ ಅನ್ನದಾನವನ್ನು ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷ ವಿಶೇಷವಾಗಿ ನಮ್ಮ 2023ರಲ್ಲಿ ಚುನಾವಣೆಗಿಂತ ಸೋತಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಆದರಣವರ ಸಹಕಾರದೊಂದಿಗೆ ಅನ್ನದಾನವನ್ನು ಮಾಡಿದ್ದೀವಿ. ನಮ್ಮ ಕೊತ್ತೂರು ಮಂಜಣ್ಣವರು ಬರಬೇಕಾಗಿತ್ತು. ಅವರು ಕೋಲಾರದಲ್ಲಿ MLA ಆಗಿರ್ತಕ್ಕಂಥ ಕಾರಣದಿಂದ ಅಲ್ಲೇ ಸುಮಾರು ಕಾರ್ಯಕ್ರಮ ಇರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ. ಆ ಜವಾಬ್ದಾರಿಯನ್ನೆಲ್ಲ ಕೂಡ ನಮ್ಮ ಆದರಣ ಸುಮಾರು ದಿನಗಳಿಂದ ನಾನು ಒದ್ಕೊತೀನಿ ಅಂತ ಹೇಳ್ಕೊಂಡು ಬಂದೆ. ಈಗ ತಾನೇ ಕೂಡ ಹೇಳಿದರು ಅವ್ರ ಮೇಲೆ ಆ ಜವಾಬ್ದಾರಿ ಕೂಡ ನಮ್ಮ ಕೊತ್ತೂರು ಮಂಜಣ್ಣ ಯಾವ ರೀತಿ ತಾಲೂಕನ್ನು ನಡೆಸ್ಕೊಂಡು ಬಂದಿದ್ದಾರೆ ಆ ಜವಾಬ್ದಾರಿ ನಮ್ಮ ಆದರಣ ಅವರು ನಡ್ಕೊಬೇಕು. ಈ ಚೌಡೇಶ್ವರಿ ತಾಯಿ ಮುಂದೆ ಹೇಳ್ತಾ ಇದ್ದೀವಿ. ಯಾಕಂದರೆ ಮುಂದಿನ ದಿನದಲ್ಲಿ ಖಂಡಿತ ಅವ್ರು MLA ಆಗ್ತಕ್ಕಂಥ ಒಂದು ಅವಕಾಶಗಳು ತುಂಬಾ ಎದ್ದು ಕಾಣಿಸ್ತಾ ಇದೆ. ಈ ತಾಯಿ ಚೌಡೇಶ್ವರಿ ದೇವಿಯ ಜಾತ್ರೆ ಈ ನಮ್ಮ ಸಾಮಂತರಾಜರಾದಂಥ ವಿಜಯಗೌಡರ ವಂಶಸ್ಥರು ಮತ್ತು ಮಣಿಕಾಲ ಗ್ರಾಮದ ಬ್ರಾಹ್ಮಣರಾದಂಥ ಗಟ್ಟು ವಂಶಸ್ಥರು ಇಬ್ಬರೂ ಸೇರಿ ಸುಮಾರು 97 ವರ್ಷಗಳಿಂದ ಪ್ರಾರಂಭ ಮಾಡಿರ್ತಾರೆ. ಅಂದಿನಿಂದ ಇಂದಿನ ತನಕ ಇದೇ ರೀತಿ ಪ್ರತಿ ವರ್ಷದ ಫೆಬ್ರವರಿಯಲ್ಲಿ ಬರ್ತಕ್ಕಂಥ ಭರತ ಹುಣ್ಣಿಮೆಗೆ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕ ಎಲ್ಲ ಹಳ್ಳಿಗಳಿಂದನೂ ಯಾವುದೇ ದೂರದಿಂದ ಬಂದಂಥ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಕೆಲವು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಕೊತ್ತೂರು ಮಂಜಣ್ಣವರು ಹಾಗೂ ಅವರ ಅನುಯಾಯಿಗಳಾದಂಥ ನಾವೆಲ್ಲರೂ ಸಹ ಅನ್ನಸಂತರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ. ಇವತ್ತು ಅನ್ನಸಂತರ್ಪಣೆ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ನಮ್ಮ ತಾಲೂಕಿನ ಜನತೆಗೆ ಉತ್ತಮವಾದಂಥ ಮಳೆ ಬಂದು ಬೆಳಗಳಾಗಿ ಎಲ್ಲ ಜನರ ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂಥ ಒಂದು ಇದನ್ನು ಆ ತಾಯಿ ಪ್ರಸಾದ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ. ಪ್ರತಿ ವರ್ಷವೂ ಚೌಡೇಶ್ವರಿ ರಥೋತ್ಸವಕ್ಕೆ ನಮ್ಮ ನಾಯಕರಾದ ಕೊತ್ತೂರು ಮಂಜಣ್ಣವರು ಬಂದು ಭಾಗವಹಿಸುತ್ತಿದ್ದರು. ಈಗ ಅವರು ಕೋಲಾರದಲ್ಲಿ ತುಂಬ ಕಾರ್ಯಕ್ರಮಗಳಿರೋದ್ರಿಂದ ಈಗ ನಮಗೆ ನೀವು ಹೋಗಿ ಭಾಗವಹಿಸಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮುಂದುವರಿಸ್ಕೊಂಡು ನಾವು ಅವರ ಜಾಗದಲ್ಲಿ ಅವರು ಏನು ಮುಂದುವರ್ಸ್ಕೊಂಡು ಹೋಗ್ತಿದ್ರು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದೂ ಜಾತಿ ಭೇದವಿಲ್ಲದೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರ. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಯಾವುದೇ ಜಾತಿ ಭೇದವಿಲ್ಲದೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆ ಭಗವಂತ ಈ ಭಾಗದ ಎಲ್ಲರಿಗೂ ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನಮ್ಮ ತಾಲೂಕಿನಲ್ಲಿ ಎಲ್ಲ ಮಳೆ ಬೆಲೆ ಆಗಿ ಎಲ್ಲರೂ ಸಮೃದ್ಧವಾಗಿ ಇರಬೇಕಂತ ಈ ಸಂದರ್ಭದಲ್ಲಿ ಬೇಡ್ಕೊತೀವಿ. ಜೈ ಹಿಂದ್. ಪ್ರತಿ ವರ್ಷದಂತೆ ಭರತ ಹುಣ್ಣಿಮೆಯ ದಿವಸ ನಮ್ಮ ಮಣಿಕಾಲ ಜಾತ್ರೆ ಮೊದಲಿಂದ ಪ್ರಸಿದ್ಧಿ. ಅದೇ ರೀತಿ ಈ ವರ್ಷವೂ ಭಾಳ ವಿಜೃಂಭಣೆಯಿಂದ ನಡೆದಿದೆ. ಭಕ್ತಾದಿಗಳೆಲ್ಲರೂ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ತಾಲೂಕಿನಾದ್ಯಂತ ಎಲ್ಲರೂ ಬಂದು ಈ ಚೌಡೇಶ್ವರಿ ತಾಯಿ ಆಶೀರ್ವಾದ ಪಡೆದು ದೇವರಲ್ಲಿ ಪುನೀತರಾಗಿದ್ದಾರೆ. ಅವರಿಗೆ ದೇವರು ಎಲ್ಲ ಭಕ್ತಾದಿಗಳಿಗೂ ದೇವರು ನಮ್ಮ ಚೌಡೇಶ್ವರಿ ತಾಯಿಯವರು ಒಳ್ಳೆಯ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಮಂಡಿಕಲ್ ಎಷ್ಟು ವರ್ಷದಿಂದ ಮಾಡ್ತೇನೆ. ಸಾವಿರಾರು ವರ್ಷದ ಇತಿಹಾಸ ಇದೆ ನಮ್ಮ ಜಾತ್ರೆಗೆ. ಆಗಿನೆಲ್ಲ ಅವರ ಕೋರಿಕೆಗಳು ಮಾಮೂಲಾಗಿ ಮಾವಿಸಿದ ರಥೋತ್ಸವ. ಆ ರಥೋತ್ಸವಕ್ಕೆ 3 ದಿನ ಅವತ್ತು ನಮ್ಮ ತಾಯಿ ಊರಲ್ಲಿ ಆ ಉತ್ಸವ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಗಟ್ಟು ವಂಶಸ್ಥರು ಅದು ನಮ್ಮ ಮನೆಯಿಂದಲೇ ದೀಪ. ಎಲ್ಲ ಕೆಲವರು ಭಯ ಅನ್ನೋದು ಇರ್ತದೆ. ಇಲ್ಲಿ ಮಾತ್ರ ಭಯ ಇಲ್ಲ. ಸಾವಿರಾರು ಜನ ಅಲ್ಲಿ ಅಗ್ನಿಗುಂಡೋತ್ಸವ
ಮಕ್ಕಳಿಲ್ಲ, 14 ವರ್ಷ ಮಕ್ಕಳಿಲ್ಲ. 14 ವರ್ಷ ಮಕ್ಕಳಿದ್ದವ್ರು ಬಂದು ಹತ್ಕೊಂಡಾಗ ಪ್ರಸನ್ನ ಚೌಡೇಶ್ವರ ಗಂಡು ಮಗು ಕೊಟ್ಟಿದ್ದೇವೆ. ಸುಮಾರು ವರ್ಷ ಬಂದು ಎಲ್ಲ ಇಲ್ಲಿ ಏನೇ ಬಂದು ಆಗಿನ ಗುಣದಲ್ಲಿ ಇಳಿದಾಗ ಮದುವೆ ಆಗಿರೋರು ಕೂಡ ಇಳಿತಾರೆ. ಯಾಕಪ್ಪ ಅಂತಂದರೆ ಆ ಎಲ್ಲವನ್ನು ಅರಿಗೆ ಹೊತ್ಕೊಂಡು ಆಗಿನ ಗುಣದಲ್ಲಿ ಇಳಿತಾ ಅಂದರೆ ನೆಕ್ಸ್ಟ್ ವರ್ಷಕ್ಕೆ ಅವರು ಮದುವೆ ಆಗಿ ನನ್ನ ಗಂಡನ ಜೊತೆ ಕೂಡ ಬರಬೇಕು ಇಲ್ಲಿಗೆ. ಅಷ್ಟು ಪವರ್ಫುಲ್ ಆಗಿದೆ ಈ ಅಮ್ಮನ. ಏನಪ್ಪ ಅಂತಂದರೆ ಗಂಡು ವಂಶದವ್ರಿಗೆ ಮನೆ ದೇವರು, ಬಟೂರಾಯರು ಗೋತ್ರದವ್ರಿಗೆ ಮನೆ ದೇವರು, ಸುಮಾರು 7 ಊರಿಗೆ ಈ ಅಮ್ಮನು ಎಲ್ಲ ಗೋತ್ರದವ್ರಿಗೂ ಮನೆ ದೇವರು. ಇಲ್ಲಿ ಭೇದ ಭಾವ ಇಲ್ಲದೆ ನಮ್ಮ ಜಾತ್ರೆ ಗಂಭೀರವಾಗಿ ನೆರವೇರಿಸ್ಕೊಂಡು ಬರ್ತಾರೆ. ಯಾವುದೇ ಇರಲಿ, ಏನೇ ಇರಲಿ ಕಷ್ಟ, ಆ ಜಾತ್ರೆ